ಬೆಂಕಿಯಿಂದ ಓಡಿಸ್ತೀನಿ, ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದಂಥ ರಾಜೇಗೌಡ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಕೆಪಿಸಿಸಿ ಸಂಯೋಜಕನಿಂದ ಅಧಿಕಾರಿಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನೀವು ಆಡಿಯೋವನ್ನು ಕೇಳಿಸ್ಕೊಂಡು, ಚಪ್ಪಲಿಯಲ್ಲಿ ಓಡಿಸ್ತೀನಿ, ಬೆಂಕಿ ಹಚ್ಚೋದ್ರ ಬಗ್ಗೆ ಬೆದರಿಕೆಯನ್ನು ಹಾಕಿದಂಥ ರಾಜೇಗೌಡ ವಿರುದ್ಧ ಪೌರಾಯುಕ್ತೆ ದೂರನ್ನು ಕೊಟ್ಟಿದ್ರು. ದೂರನ್ನು ಕೊಟ್ಟು 24 ಗಂಟೆ ಆಗ್ತಾ ಬಂದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೆ? ಕಾಂಗ್ರೆಸ್ ನಾಯಕನ ಬಂಧನಕ್ಕೆ ಮೀನಾಮೇಷ ಯಾಕೆ? ಎಲ್ಲಿದ್ದಾನೆ? ನಾಲೆಗೆ ಹರಿಬಿಟ್ಟ ರಾಜೀವ್ ಗೌಡ. ಬಂಧನಕ್ಕೆ 2 ತಂಡವನ್ನ ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಸುಮ್ಮನಾದ್ರ ಪೊಲೀಸರು ಅಥವಾ ಕಳ್ಳಾಟ ಆಡ್ತಿದ್ದಾರ? ಇಡೀ ಕರ್ನಾಟಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ, ಯಾವಾಗ ಅರೆಸ್ಟ್ ಮಾಡ್ತೀರಿ ಅಂತೇಳಿ. ಇದೇ ಬೇರೆ ಯಾರಾದರೂ ಈ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಡ್ತಿದ್ರಾ? IGP, DG and IGP ಎಲ್ಲರನ್ನೂ ಕರೆಸಿ ಸಾಲದಕ್ಕೆ ಬೇಕಾದ್ರೆ ವಿಶೇಷವಾದಂಥ ಕ್ಯಾಬಿನೆಟ್ ಮೀಟಿಂಗ್ ಬೇಕಾದ್ರೆ ಮಾಡ್ಬಿಡ್ತಾ ಇದ್ರಿ. ಇದೇ ವಿಚಾರವೇನಾದ್ರು ಬೇರೆ ಏನಾದರೂ ಮಾತಾಡ್ಬಿಟ್ಟಿದ್ರೆ, ಒಂದು ಮಹಿಳಾ ಅಧಿಕಾರಿಗೆ ಕೊಡುವಂಥ ಗೌರವ ಇದೆನಾ? ಒಂದು ಮಹಿಳಾ ಅಧಿಕಾರಿಗೆ ಬೆಂಕಿಯಿಂದ ಓಡಿಸ್ತೀನಿ, ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದಂಥ ರಾಜೇಗೌಡ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಕೆಪಿಸಿಸಿ ಸಂಯೋಜಕನಿಂದ ಅಧಿಕಾರಿಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನೀವು ಆಡಿಯೋವನ್ನು ಕೇಳಿಸ್ಕೊಂಡು, ಚಪ್ಪಲಿಯಲ್ಲಿ ಓಡಿಸ್ತೀನಿ, ಬೆಂಕಿ ಹಚ್ಚೋದ್ರ ಬಗ್ಗೆ ಬೆದರಿಕೆಯನ್ನು ಹಾಕಿದಂಥ ರಾಜೇಗೌಡ ವಿರುದ್ಧ ಪೌರಾಯುಕ್ತೆ ದೂರನ್ನು ಕೊಟ್ಟಿದ್ರು. ದೂರನ್ನು ಕೊಟ್ಟು 24 ಗಂಟೆ ಆಗ್ತಾ ಬಂದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೆ? ಕಾಂಗ್ರೆಸ್ ನಾಯಕನ ಬಂಧನಕ್ಕೆ ಮೀನಾಮೇಷ ಯಾಕೆ? ಎಲ್ಲಿದ್ದಾನೆ? ನಾಲೆಗೆ ಹರಿಬಿಟ್ಟ ರಾಜೀವ್ ಗೌಡ. ಬಂಧನಕ್ಕೆ 2 ತಂಡವನ್ನ ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಸುಮ್ಮನಾದ್ರ ಪೊಲೀಸರು ಅಥವಾ ಕಳ್ಳಾಟ ಆಡ್ತಿದ್ದಾರ? ಇಡೀ ಕರ್ನಾಟಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ, ಯಾವಾಗ ಅರೆಸ್ಟ್ ಮಾಡ್ತೀರಿ ಅಂತೇಳಿ. ಇದೇ ಬೇರೆ ಯಾರಾದರೂ ಈ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಡ್ತಿದ್ರಾ? IGP, DG and IGP ಎಲ್ಲರನ್ನೂ ಕರೆಸಿ ಸಾಲದಕ್ಕೆ ಬೇಕಾದ್ರೆ ವಿಶೇಷವಾದಂಥ ಕ್ಯಾಬಿನೆಟ್ ಮೀಟಿಂಗ್ ಬೇಕಾದ್ರೆ ಮಾಡ್ಬಿಡ್ತಾ ಇದ್ರಿ. ಇದೇ ವಿಚಾರವೇನಾದ್ರು ಬೇರೆ ಏನಾದರೂ ಮಾತಾಡ್ಬಿಟ್ಟಿದ್ರೆ, ಒಂದು ಮಹಿಳಾ ಅಧಿಕಾರಿಗೆ ಕೊಡುವಂಥ ಗೌರವ ಇದೆನಾ? ಒಂದು ಮಹಿಳಾ ಅಧಿಕಾರಿಗೆ ಬೆಂಕಿಯಿಂದ ಓಡಿಸ್ತೀನಿ, ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದಂಥ ರಾಜೇಗೌಡ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಕೆಪಿಸಿಸಿ ಸಂಯೋಜಕನಿಂದ ಅಧಿಕಾರಿಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನೀವು ಆಡಿಯೋವನ್ನು ಕೇಳಿಸ್ಕೊಂಡು, ಚಪ್ಪಲಿಯಲ್ಲಿ ಓಡಿಸ್ತೀನಿ, ಬೆಂಕಿ ಹಚ್ಚೋದ್ರ ಬಗ್ಗೆ ಬೆದರಿಕೆಯನ್ನು ಹಾಕಿದಂಥ ರಾಜೇಗೌಡ ವಿರುದ್ಧ ಪೌರಾಯುಕ್ತೆ ದೂರನ್ನು ಕೊಟ್ಟಿದ್ರು. ದೂರನ್ನು ಕೊಟ್ಟು 24 ಗಂಟೆ ಆಗ್ತಾ ಬಂದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೆ? ಕಾಂಗ್ರೆಸ್ ನಾಯಕನ ಬಂಧನಕ್ಕೆ ಮೀನಾಮೇಷ ಯಾಕೆ? ಎಲ್ಲಿದ್ದಾನೆ? ನಾಲೆಗೆ ಹರಿಬಿಟ್ಟ ರಾಜೀವ್ ಗೌಡ. ಬಂಧನಕ್ಕೆ 2 ತಂಡವನ್ನ ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಸುಮ್ಮನಾದ್ರ ಪೊಲೀಸರು ಅಥವಾ ಕಳ್ಳಾಟ ಆಡ್ತಿದ್ದಾರ? ಇಡೀ ಕರ್ನಾಟಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ, ಯಾವಾಗ ಅರೆಸ್ಟ್ ಮಾಡ್ತೀರಿ ಅಂತೇಳಿ. ಇದೇ ಬೇರೆ ಯಾರಾದರೂ ಈ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಡ್ತಿದ್ರಾ? IGP, DG and IGP ಎಲ್ಲರನ್ನೂ ಕರೆಸಿ ಸಾಲದಕ್ಕೆ ಬೇಕಾದ್ರೆ ವಿಶೇಷವಾದಂಥ ಕ್ಯಾಬಿನೆಟ್ ಮೀಟಿಂಗ್ ಬೇಕಾದ್ರೆ ಮಾಡ್ಬಿಡ್ತಾ ಇದ್ರಿ. ಇದೇ ವಿಚಾರವೇನಾದ್ರು ಬೇರೆ ಏನಾದರೂ ಮಾತಾಡ್ಬಿಟ್ಟಿದ್ರೆ, ಒಂದು ಮಹಿಳಾ ಅಧಿಕಾರಿಗೆ ಕೊಡುವಂಥ ಗೌರವ ಇದೆನಾ? ಒಂದು ಮಹಿಳಾ ಅಧಿಕಾರಿಗೆ ಬೆಂಕಿಯಿಂದ ಓಡಿಸ್ತೀನಿ, ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದಂಥ ರಾಜೇಗೌಡ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಕೆಪಿಸಿಸಿ ಸಂಯೋಜಕನಿಂದ ಅಧಿಕಾರಿಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನೀವು ಆಡಿಯೋವನ್ನು ಕೇಳಿಸ್ಕೊಂಡು, ಚಪ್ಪಲಿಯಲ್ಲಿ ಓಡಿಸ್ತೀನಿ, ಬೆಂಕಿ ಹಚ್ಚೋದ್ರ ಬಗ್ಗೆ ಬೆದರಿಕೆಯನ್ನು ಹಾಕಿದಂಥ ರಾಜೇಗೌಡ ವಿರುದ್ಧ
ಪೌರಾಯುಕ್ತೆ ದೂರನ್ನ ಕೊಟ್ಟಿದೆ. ದೂರನ್ನ ಕೊಟ್ಟು 24 ಗಂಟೆ ಆಗ್ತಾ ಬಂದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೆ? ಕಾಂಗ್ರೆಸ್ ನಾಯಕನ ಬಂಧನಕ್ಕೆ ಮೀನಾಮೇಷ ಯಾಕೆ? ಎಲ್ಲಿದ್ದಾನೆ? ನಾಲೆಗೆ ಹರಿಬಿಟ್ಟ ರಾಜೀವ್ ಗೌಡ. ಬಂಧನಕ್ಕೆ 2 ತಂಡವನ್ನ ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಸುಮ್ಮನಾದ್ರ ಪೊಲೀಸರು ಅಥವಾ ಕಳ್ಳಾಟ ಆಡ್ತಿದ್ದಾರ? ಇಡೀ ಕರ್ನಾಟಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ, ಯಾವಾಗ ಅರೆಸ್ಟ್ ಮಾಡ್ತೀರಿ ಅಂತೇಳಿ. ಇದೇ ಬೇರೆ ಯಾರಾದರೂ ಈ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಡ್ತಿದ್ರಾ? IGP, DG and IGP ಎಲ್ಲರನ್ನೂ ಕರೆಸಿ ಸಾಲದಕ್ಕೆ ಬೇಕಾದ್ರೆ ವಿಶೇಷವಾದಂಥ ಕ್ಯಾಬಿನೆಟ್ ಮೀಟಿಂಗ್ ಬೇಕಾದ್ರೆ ಮಾಡ್ಬಿಡ್ತಾ ಇದ್ರಿ. ಇದೇ ವಿಚಾರವೇನಾದ್ರು ಬೇರೆ ಏನಾದರೂ ಮಾತಾಡ್ಬಿಟ್ಟಿದ್ರೆ ಒಂದು ಮಹಿಳಾ ಅಧಿಕಾರಿಗೆ ಕೊಡುವಂಥ ಗೌರವ ಇದೆನಾ? ಒಂದು ಮಹಿಳಾ ಅಧಿಕಾರಿಗೆ ಬೆಂಕಿಯಿಂದ ಓಡಿಸ್ತೀನಿ, ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದಂಥ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. KPCC ಸಂಯೋಜಕನಿಂದ ಅಧಿಕಾರಿಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನೀವು ಆಡಿಯೋವನ್ನು ಕೇಳಿಸ್ಕೊಂಡು, ಚಪ್ಪಲಿಯಲ್ಲಿ ಓಡಿಸ್ತೀನಿ, ಬೆಂಕಿ ಹಚ್ಚೋದ್ರ ಬಗ್ಗೆ ಬೆದರಿಕೆಯನ್ನು ಹಾಕಿದಂಥ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ದೂರನ್ನ ಕೊಟ್ಟಿದ್ರು. ದೂರನ್ನ ಕೊಟ್ಟು 24 ಗಂಟೆ ಆಗ್ತಾ ಬಂದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೆ? ಕಾಂಗ್ರೆಸ್ ನಾಯಕನ ಬಂಧನಕ್ಕೆ ಮೀನಾಮೇಷ ಯಾಕೆ? ಎಲ್ಲಿದ್ದಾನೆ? ನಾಲೆಗೆ ಹರಿಬಿಟ್ಟ ರಾಜೀವ್ ಗೌಡ. ಬಂಧನಕ್ಕೆ 2 ತಂಡವನ್ನ ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಸುಮ್ಮನಾದ್ರ ಪೊಲೀಸರು ಅಥವಾ ಕಳ್ಳಾಟ ಆಡ್ತಿದ್ದಾರ? ಇಡೀ ಕರ್ನಾಟಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ, ಯಾವಾಗ ಅರೆಸ್ಟ್ ಮಾಡ್ತೀರಿ ಅಂತೇಳಿ. ಇದೇ ಬೇರೆ ಯಾರಾದರೂ ಈ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಡ್ತಿದ್ರಾ? IGP, DG and IGP ಎಲ್ಲರನ್ನೂ ಕರೆಸಿ ಸಾಲದಕ್ಕೆ ಬೇಕಾದ್ರೆ ವಿಶೇಷವಾದಂಥ ಕ್ಯಾಬಿನೆಟ್ ಮೀಟಿಂಗ್ ಬೇಕಾದ್ರೆ ಮಾಡ್ಬಿಡ್ತಾ ಇದ್ರಿ. ಇದೇ ವಿಚಾರವೇನಾದ್ರು ಬೇರೆ ಏನಾದರೂ ಮಾತಾಡ್ಬಿಟ್ಟಿದ್ರೆ ಒಂದು ಮಹಿಳಾ ಅಧಿಕಾರಿಗೆ ಕೊಡುವಂಥ ಗೌರವ ಇದೆನಾ? ಒಂದು ಮಹಿಳಾ ಅಧಿಕಾರಿಗೆ ಬೆಂಕಿಯಿಂದ ಓಡಿಸ್ತೀನಿ, ಬೆಂಕಿ ಹಚ್ಚುತ್ತೀನಿ ಅಂತ ಹೇಳಿ ಜೀವ ಬೆದರಿಕೆಯನ್ನು ಹಾಕಿದ್ದಂಥ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ಅಮೃತಾ ಗೌಡ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದರು. KPCC ಸಂಯೋಜಕನಿಂದ ಅಧಿಕಾರಿಗೆ ನಿಂದಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನೀವು ಆಡಿಯೋವನ್ನು ಕೇಳಿಸ್ಕೊಂಡು, ಚಪ್ಪಲಿಯಲ್ಲಿ ಓಡಿಸ್ತೀನಿ, ಬೆಂಕಿ ಹಚ್ಚೋದ್ರ ಬಗ್ಗೆ ಬೆದರಿಕೆಯನ್ನು ಹಾಕಿದಂಥ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ದೂರನ್ನ ಕೊಟ್ಟಿದ್ರು. ದೂರನ್ನ ಕೊಟ್ಟು 24 ಗಂಟೆ ಆಗ್ತಾ ಬಂದರೂ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ. ಯಾಕೆ? ಕಾಂಗ್ರೆಸ್ ನಾಯಕನ ಬಂಧನಕ್ಕೆ ಮೀನಾಮೇಷ ಯಾಕೆ? ಎಲ್ಲಿದ್ದಾನೆ? ನಾಲೆಗೆ ಹರಿಬಿಟ್ಟ ರಾಜೀವ್ ಗೌಡ. ಬಂಧನಕ್ಕೆ 2 ತಂಡವನ್ನ ರಚನೆ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಸುಮ್ಮನಾದ್ರ ಪೊಲೀಸರು ಅಥವಾ ಕಳ್ಳಾಟ ಆಡ್ತಿದ್ದಾರ? ಇಡೀ ಕರ್ನಾಟಕ ಇವತ್ತು ಪ್ರಶ್ನೆ ಮಾಡ್ತಾ ಇದೆ, ಯಾವಾಗ ಅರೆಸ್ಟ್ ಮಾಡ್ತೀರಿ ಅಂತೇಳಿ. ಇದೇ ಬೇರೆ ಯಾರಾದರೂ ಈ ಒಂದು ಸ್ಥಾನದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಬಿಡ್ತಿದ್ರಾ? IGP, DG and IGP ಎಲ್ಲರನ್ನೂ ಕರೆಸಿ ಸಾಲದಕ್ಕೆ ಬೇಕಾದ್ರೆ ವಿಶೇಷವಾದಂಥ ಕ್ಯಾಬಿನೆಟ್ ಮೀಟಿಂಗ್ ಬೇಕಾದ್ರೆ ಮಾಡ್ಬಿಡ್ತಾ ಇದ್ರಿ. ಇದೇ ವಿಚಾರವೇನಾದ್ರು ಬೇರೆ ಏನಾದರೂ ಮಾತಾಡ್ಬಿಟ್ಟಿದ್ರೆ ಒಂದು ಮಹಿಳಾ ಅಧಿಕಾರಿಗೆ ಕೊಡುವಂಥ ಗೌರವ ಇದೆನಾ? ಒಂದು ಮಹಿಳಾ ಅಧಿಕಾರಿಗೆ ಬೆಂಕಿ